ಇನ್ನು ಪರಪ್ಪನ ಅಗ್ರಹಾರದಿಂದ ನೇರವಾಗಿ ದರ್ಶನ್ ಶಿಫ್ಟ್ ಆಗಿರೋದು ಬಳ್ಳಾರಿ ಸೆಂಟ್ರಲ್ ಜೈಲ್. ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಅಲ್ಲಿನ ಖೈದಿಗಳು ದರ್ಶನ್ ಬಂದ್ರು ಅಂತ ಖುಷ್ ಆದ್ರು. ಅವ್ರನ್ನ ಭೇಟಿ ಆಗಬೇಕು ಅಂತ ಜೈಲಾಧಿಕಾರಿಗಳಿಗೆ ದುಂಬಾಲು ಬೀಳ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಫ್ಯಾನ್ಸ್ಗೆ ಮತ್ತೆ ಒಳಗಡೆ ಇರುವಂಥವ್ರಿಗೆ ದರ್ಶನ್ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. ಜೈಲಿಂದ ವಾಪಸ್ ಹೋಗುವಾಗ ಎಲ್ಲರನ್ನೂ ಭೇಟಿಯಾಗಿಯೇ ಹೋಗ್ತೀನಿ ಅಂತ ಹೇಳಿದಾರಂತೆ. ಎಲ್ಲ ಕೈದಿಗಳನ್ನ ಮಾತಾಡಿಸೋದಾಗಿ ದರ್ಶನ್ ಹೇಳಿದಾರಂತೆ. ದರ್ಶನ್ನ ನೋಡುವ ತವಕದಲ್ಲಿದ್ದಂತಹ ಕೈದಿಗಳಿಗೆ ದರ್ಶನ್ ಈ ರೀತಿಯ ಸಂದೇಶವನ್ನ ನೀಡಿದಾರಂತೆ. ದರ್ಶನ್ನ ನೋಡಬೇಕು ಅಂತ ಕೈದಿಗಳು ಕಿರಿಕ್ ಮಾಡ್ತಾ ಇದ್ರಂತೆ. ಇಲ್ಲಿಂದ ಹೊರಡುವಾಗ ಎಲ್ಲರನ್ನು ಭೇಟಿಯಾಗಿ ಎಲ್ಲರನ್ನು ಮಾತಾಡಿಸಿಯೇ ಹೋಗ್ತೀನಿ ಅಂತ ದರ್ಶನ್ ಅವರಿಗೆಲ್ಲ ಹೇಳಿದಾರಂತೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ರೇಣುಕಾರಾಧ್ಯ, ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡುವಂತಹ ಹೋಪ್ಸ್ ಅನ್ನ ನಾವು ಇಟ್ಕೊಂಡಿರುವಂತದ್ದು ಬಳ್ಳಾರಿ ಜೈಲಲ್ಲಿ ಅಚಾತುರ್ಯ ಆಗಲ್ಲ ಅಂತ. ಈಗ ಉಳಿದ ಕೈದಿಗಳು ದರ್ಶನ ಭೇಟಿ ಆಗಬೇಕು ಅಂತ ಹೇಳಿ ಕಿರಿಕ್ ಮಾಡ್ತಾ ಇದ್ದಾರಂತೆ. ಅಲ್ಲಿನ ಜೈಲಿನ ಅಧೀಕ್ಷಕರು ಎಷ್ಟು ಖಡಕ್ ಆಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತೋರಿಸ್ಬೇಕಾಗತ್ತೆ. ಏನ್ ನಡೀತಾ ಇದೆ, DIG ಸಾಹೇಬರು ಹೇಳಿದ ರೀತಿಯಲ್ಲೇ ಇಲ್ಲಿ ನಡೀತಾ ಇದೆಯಾ ಒಳಗಡೆ? ದರ್ಶನ್ ಇವರಿಗೆಲ್ಲ ಒಂದು ಸಂದೇಶ ಕೊಟ್ಟಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಯ್ತು. ಶ್ರೀಪಾದ್, ಬಳ್ಳಾರಿ ಜೈಲಿನಲ್ಲಿರ್ತಕ್ಕಂಥ 385 ಕೈದಿಗಳು ಕೂಡ ದರ್ಶನ್ ಯಾವಾಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನುವ ಮಾಹಿತಿ ಸಿಕ್ತು. ಆಗ ಮೊದಲು ಸಂತಸಪಟ್ಟವರು ಬಳ್ಳಾರಿಯ 385 ಕೈದಿಗಳು. ಇವರೆಲ್ಲರೂ ಕೂಡ ಬಳ್ಳಾರಿ ಜೈಲಿಗೆ ದರ್ಶನ್ ಬಂದರೆ ನಾವು ನೋಡ್ಬೋದು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಕಟ್ಟುನಿಟ್ಟಿನ ಒಂದು ನಿಯಮಗಳ ಪಾಲನೆ ಆಗ್ತಾ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ DIG ಅವರು ಕೂಡ ಸ್ಪಷ್ಟವಾಗಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಅಧಿಕೃತವಾಗಿ ನಮಗೆ ಮಾಹಿತಿ ಕೊಟ್ಟರು. ಇದಾದ ಬಳಿಕವೂ ಕೂಡ ಬಳ್ಳಾರಿ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಒಂದು ಚಾನ್ಸ್ ಕೊಡಿ ಅನ್ನುವ ಮಟ್ಟಕ್ಕೆ ಪದೇ ಪದೇ ಸಿಬ್ಬಂದಿಗೆ ಕಿರಿಕಿರಿನ ಮಾಡ್ತಾ ಇದ್ರು. ಇದರ ಒಂದು ವಿಚಾರವಾಗಿ ದರ್ಶನ್ ಅವರ ಬಳಿ ಸಿಬ್ಬಂದಿಯವರು ಈ ಒಂದು ವಿಷಯವನ್ನ ಹಾಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಾನು ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವಕಾಶ ಕೊಟ್ಟರೆ ಅವ್ರನ್ನೆಲ್ಲರನ್ನೂ ಕೂಡ ನಾನು ನೋಡಿ ಹೋಗ್ತೀನಿ ಎನ್ನುವ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಜೈಲಿನ ಏನು ಇತರೆ ಕೈದಿಗಳಿದ್ದಾರೆ ಅವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಆದರೆ ಜೈಲಿನ ನಿಯಮಾವಳಿಗಳ ಪ್ರಕಾರ ಅವರಿಗೆ ಯಾವುದೇ ರೀತಿಯಾಗಿ ಆ ರೀತಿಯಾದ ಸೆಲೆಬ್ರಿಟಿಯನ್ನು ಕರೆಸಿ ಅಲ್ಲಿ ತೋರಿಸೋದಕ್ಕೆ ಅವಕಾಶ ಇಲ್ಲ. ಈ ವಿಚಾರದಲ್ಲಿ ಬಳ್ಳಾರಿ ಜೈಲು ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಈಗಾಗಲೇ ಸಾಕಷ್ಟು ನಿಯಮಾವಳಿಗಳನ್ನು ಏನು ಪಾಲನೆ ಮಾಡೋದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ಅಧಿಕೃತವಾಗಿ ಜೈಲಿನಿಂದ ಮಾಹಿತಿಯನ್ನು ಕೊಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಇರುವಂತಹ ಆರೋಪಿ ನಟ ದರ್ಶನ್ಗೆ ಈಗ ಡಬಲ್ ಟ್ರಬಲ್ ಶುರುವಾಗಿದೆ. ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಈ ಎರಡೂ ವಿಚಾರಗಳಿಂದ ದರ್ಶನ್ಗೆ ಮತ್ತಷ್ಟು ಕಂಟಕ ಎದುರಾಗ್ತಾ ಇದೆ. ಸಾರಥಿಗೆ ಈ ವಾರ ಎರಡೆರಡು ಸಂಕಷ್ಟ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರು. ಪರಪ್ಪನ ಅಗ್ರಹಾರದಲ್ಲಿ ತನ್ನ ಪಟಾಲಂ ಜೊತೆ ಬಿಂದಾಸ್ ಆಗಿದ್ದ ಆರೋಪಿ ದರ್ಶನ್ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿದ್ದಾನೆ. ಇಷ್ಟು ಸಾಲದಕ್ಕೆ ಇದೀಗ ಕಾಟೇರನಿಗೆ ಒಂದೇ ವಾರದಲ್ಲಿ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿತಾ ಇರೋ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಬೆನ್ನೇರಿದಂತಿದೆ. ಕರಿಯನ ಪಾಲಿಗೆ ಈ ವಾರ ಕರಾಳ ದಿನ ಅಂತಾನೆ ಹೇಳಬಹುದು. ಇದೇ ವಾರ ದಾಸನಿಗೆ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಒಂದು ಕಡೆ ಚಾರ್ಜ್ ಶೀಟ್, ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಸಲ್ಲಿಕೆ ದರ್ಶನ್ ಪಾಲಿಗೆ ಕಂಟಕವಾಗಲಿದೆ. ಇಂದು ಅಥವಾ ನಾಳೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಿದ್ದಂತೆ ವಿಶೇಷ ನ್ಯಾಯಾಲಯಕ್ಕೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ. ಒಂದು ವೇಳೆ ಸ್ಪೆಷಲ್ ಕೋರ್ಟ್ಗೆ ಸರ್ಕಾರ ಅನುಮತಿ ನೀಡಿದ್ರೆ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಲಿದೆ. ಸ್ಪೆಷಲ್ ಕೋರ್ಟ್ಗೆ ಆದೇಶವಾದರೆ ಕೊಲೆ ಪ್ರಕರಣದ ವಿಚಾರಣೆ ನಿರಂತರವಾಗಿ ತೀವ್ರಗತಿಯಲ್ಲಿ ನಡೆಯಲಿದೆ. ವಾರದಲ್ಲಿ 2-3 ದಿನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಈ ವಾರ ದರ್ಶನ್ಗೆ ಎರಡೆರಡು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಇನ್ನು ಪರಪ್ಪನ ಅಗ್ರಹಾರದಿಂದ ನೇರವಾಗಿ ದರ್ಶನ್ ಶಿಫ್ಟ್ ಆಗಿರೋದು ಬಳ್ಳಾರಿ ಸೆಂಟ್ರಲ್ ಜೈಲ್. ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಅಲ್ಲಿನ ಖೈದಿಗಳು ದರ್ಶನ್ ಬಂದ್ರು ಅಂತ ಖುಷ್ ಆದ್ರು. ಅವ್ರನ್ನ ಭೇಟಿ ಆಗಬೇಕು ಅಂತ ಜೈಲಾಧಿಕಾರಿಗಳಿಗೆ ದುಂಬಾಲು ಬೀಳ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಫ್ಯಾನ್ಸ್ಗೆ ಮತ್ತೆ ಒಳಗಡೆ ಇರುವಂಥವ್ರಿಗೆ ದರ್ಶನ್ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. ಜೈಲಿಂದ ವಾಪಸ್ ಹೋಗುವಾಗ ಎಲ್ಲರನ್ನೂ ಭೇಟಿಯಾಗಿಯೇ ಹೋಗ್ತೀನಿ ಅಂತ ಹೇಳಿದಾರಂತೆ. ಎಲ್ಲ ಕೈದಿಗಳನ್ನ ಮಾತಾಡಿಸೋದಾಗಿ ದರ್ಶನ್ ಹೇಳಿದಾರಂತೆ. ದರ್ಶನ್ನ ನೋಡುವ ತವಕದಲ್ಲಿದ್ದಂತಹ ಕೈದಿಗಳಿಗೆ ದರ್ಶನ್ ಈ ರೀತಿಯ ಸಂದೇಶವನ್ನ ನೀಡಿದಾರಂತೆ. ದರ್ಶನ್ನ ನೋಡಬೇಕು ಅಂತ ಕೈದಿಗಳು ಕಿರಿಕ್ ಮಾಡ್ತಾ ಇದ್ರಂತೆ. ಇಲ್ಲಿಂದ ಹೊರಡುವಾಗ ಎಲ್ಲರನ್ನು ಭೇಟಿಯಾಗಿ ಎಲ್ಲರನ್ನು ಮಾತಾಡಿಸಿಯೇ ಹೋಗ್ತೀನಿ ಅಂತ ದರ್ಶನ್ ಅವರಿಗೆಲ್ಲ ಹೇಳಿದಾರಂತೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ರೇಣುಕಾರಾಧ್ಯ, ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡುವಂತಹ ಹೋಪ್ಸ್ ಅನ್ನ ನಾವು ಇಟ್ಕೊಂಡಿರುವಂತದ್ದು ಬಳ್ಳಾರಿ ಜೈಲಲ್ಲಿ ಅಚಾತುರ್ಯ ಆಗಲ್ಲ ಅಂತ. ಈಗ ಉಳಿದ ಕೈದಿಗಳು ದರ್ಶನ ಭೇಟಿ ಆಗಬೇಕು ಅಂತ ಹೇಳಿ ಕಿರಿಕ್ ಮಾಡ್ತಾ ಇದ್ದಾರಂತೆ. ಅಲ್ಲಿನ ಜೈಲಿನ ಅಧೀಕ್ಷಕರು ಎಷ್ಟು ಖಡಕ್ ಆಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತೋರಿಸ್ಬೇಕಾಗತ್ತೆ. ಏನ್ ನಡೀತಾ ಇದೆ, DIG ಸಾಹೇಬರು ಹೇಳಿದ ರೀತಿಯಲ್ಲೇ ಇಲ್ಲಿ ನಡೀತಾ ಇದೆಯಾ ಒಳಗಡೆ? ದರ್ಶನ್ ಇವರಿಗೆಲ್ಲ ಒಂದು ಸಂದೇಶ ಕೊಟ್ಟಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಯ್ತು. ಶ್ರೀಪಾದ್, ಬಳ್ಳಾರಿ ಜೈಲಿನಲ್ಲಿರ್ತಕ್ಕಂಥ 385 ಕೈದಿಗಳು ಕೂಡ ದರ್ಶನ್ ಯಾವಾಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನುವ ಮಾಹಿತಿ ಸಿಕ್ತು. ಆಗ ಮೊದಲು ಸಂತಸಪಟ್ಟವರು ಬಳ್ಳಾರಿಯ 385 ಕೈದಿಗಳು. ಇವರೆಲ್ಲರೂ ಕೂಡ ಬಳ್ಳಾರಿ ಜೈಲಿಗೆ ದರ್ಶನ್ ಬಂದರೆ ನಾವು ನೋಡ್ಬೋದು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಕಟ್ಟುನಿಟ್ಟಿನ ಒಂದು ನಿಯಮಗಳ ಪಾಲನೆ ಆಗ್ತಾ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ DIG ಅವರು ಕೂಡ ಸ್ಪಷ್ಟವಾಗಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಅಧಿಕೃತವಾಗಿ ನಮಗೆ ಮಾಹಿತಿ ಕೊಟ್ಟರು. ಇದಾದ ಬಳಿಕವೂ ಕೂಡ ಬಳ್ಳಾರಿ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಒಂದು ಚಾನ್ಸ್ ಕೊಡಿ ಅನ್ನುವ ಮಟ್ಟಕ್ಕೆ ಪದೇ ಪದೇ ಸಿಬ್ಬಂದಿಗೆ ಕಿರಿಕಿರಿನ ಮಾಡ್ತಾ ಇದ್ರು. ಇದರ ಒಂದು ವಿಚಾರವಾಗಿ ದರ್ಶನ್ ಅವರ ಬಳಿ ಸಿಬ್ಬಂದಿಯವರು ಈ ಒಂದು ವಿಷಯವನ್ನ ಹಾಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಾನು ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವಕಾಶ ಕೊಟ್ಟರೆ ಅವ್ರನ್ನೆಲ್ಲರನ್ನೂ ಕೂಡ ನಾನು ನೋಡಿ ಹೋಗ್ತೀನಿ ಎನ್ನುವ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಜೈಲಿನ ಏನು ಇತರೆ ಕೈದಿಗಳಿದ್ದಾರೆ ಅವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಆದರೆ ಜೈಲಿನ ನಿಯಮಾವಳಿಗಳ ಪ್ರಕಾರ ಅವರಿಗೆ ಯಾವುದೇ ರೀತಿಯಾಗಿ ಆ ರೀತಿಯಾದ ಸೆಲೆಬ್ರಿಟಿಯನ್ನು ಕರೆಸಿ ಅಲ್ಲಿ ತೋರಿಸೋದಕ್ಕೆ ಅವಕಾಶ ಇಲ್ಲ. ಈ ವಿಚಾರದಲ್ಲಿ ಬಳ್ಳಾರಿ ಜೈಲು ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಈಗಾಗಲೇ ಸಾಕಷ್ಟು ನಿಯಮಾವಳಿಗಳನ್ನು ಏನು ಪಾಲನೆ ಮಾಡೋದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ಅಧಿಕೃತವಾಗಿ ಜೈಲಿನಿಂದ ಮಾಹಿತಿಯನ್ನು ಕೊಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಇರುವಂತಹ ಆರೋಪಿ ನಟ ದರ್ಶನ್ಗೆ ಈಗ ಡಬಲ್ ಟ್ರಬಲ್ ಶುರುವಾಗಿದೆ. ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಈ ಎರಡೂ ವಿಚಾರಗಳಿಂದ ದರ್ಶನ್ಗೆ ಮತ್ತಷ್ಟು ಕಂಟಕ ಎದುರಾಗ್ತಾ ಇದೆ. ಸಾರಥಿಗೆ ಈ ವಾರ ಎರಡೆರಡು ಸಂಕಷ್ಟ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರು. ಪರಪ್ಪನ ಅಗ್ರಹಾರದಲ್ಲಿ ತನ್ನ ಪಟಾಲಂ ಜೊತೆ ಬಿಂದಾಸ್ ಆಗಿದ್ದ ಆರೋಪಿ ದರ್ಶನ್ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿದ್ದಾನೆ. ಇಷ್ಟು ಸಾಲದಕ್ಕೆ ಇದೀಗ ಕಾಟೇರನಿಗೆ ಒಂದೇ ವಾರದಲ್ಲಿ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿತಾ ಇರೋ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಬೆನ್ನೇರಿದಂತಿದೆ. ಕರಿಯನ ಪಾಲಿಗೆ ಈ ವಾರ ಕರಾಳ ದಿನ ಅಂತಾನೆ ಹೇಳಬಹುದು. ಇದೇ ವಾರ ದಾಸನಿಗೆ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಒಂದು ಕಡೆ ಚಾರ್ಜ್ ಶೀಟ್, ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಸಲ್ಲಿಕೆ ದರ್ಶನ್ ಪಾಲಿಗೆ ಕಂಟಕವಾಗಲಿದೆ. ಇಂದು ಅಥವಾ ನಾಳೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಿದ್ದಂತೆ ವಿಶೇಷ ನ್ಯಾಯಾಲಯಕ್ಕೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ. ಒಂದು ವೇಳೆ ಸ್ಪೆಷಲ್ ಕೋರ್ಟ್ಗೆ ಸರ್ಕಾರ ಅನುಮತಿ ನೀಡಿದ್ರೆ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಲಿದೆ. ಸ್ಪೆಷಲ್ ಕೋರ್ಟ್ಗೆ ಆದೇಶವಾದರೆ ಕೊಲೆ ಪ್ರಕರಣದ ವಿಚಾರಣೆ ನಿರಂತರವಾಗಿ ತೀವ್ರಗತಿಯಲ್ಲಿ ನಡೆಯಲಿದೆ. ವಾರದಲ್ಲಿ 2-3 ದಿನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಈ ವಾರ ದರ್ಶನ್ಗೆ ಎರಡೆರಡು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.